ನೋಡಕ್ ಒಳ್ಳೆ ಪ್ಲಾಸ್ಟಿಕ್ ತರ ಇದೆ. ವೈಟ್ ಅಲ್ಲಿ ಒಳಗಡೆ ಹೋಗಿ ನೋಡಿ ಇನ್ನೂ ಫ್ಲೋರ್ ಹೆಂಗಾಗಿದೆ ಇವಾಗ. ಅವಳು ತಿನ್ನಲ್ಲ, ಕೋಲ್ಡ್ ಆಗಿದೆ ಅಂತ ನಂಗೆ ಒಬ್ನಿಗೆ ಹೊಡಿತೀನಿ ಮತ್ತೆ. Look at me sometimes like all you want. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮನ್ ಚಾನಲ್. ಇವಾಗ ಜಸ್ಟ್ ಎದ್ದು ಸ್ನಾನಗೇನೆಲ್ಲ ಮಾಡಿ ತಿಂಡಿ ತಿಂದಾಯ್ತು. ಇವಾಗ ಹೇರ್ ಕಟ್ ಮಾಡ್ಸಕ್ ಹೋಗೋಣ ಅಂತಿದ್ದೀನಿ. ಜಸ್ಟ್ ಲೈಟಾಗಿ ಟ್ರಿಮ್ ಮಾಡಿಸ್ಕೊ ಬರ್ತೀನಿ. ನೋಡಿ ಈ ಥರ ಕಟ್ಟಿದ್ದೀನಿ. ಇವಾಗ ಸ್ವಲ್ಪ ಸಣ್ಣಾಗಿರತ್ತೆ ಬರೋದ್ರೊಳಗಡೆ. ಈಗ ಇಲ್ಲಿ ವಿಜಯ್ ಕೇಳಿದೆ ಜಸ್ಟ್ ಇದೀರಾ ಅಂತ ಹೇಳಿ, ಬನ್ನಿ ಅಂತ ಹೇಳಿದ್ರು. ಹೊರಡ್ತೀನಿ ಇವಾಗ ಗೈಸ್. ಸ್ವಲ್ಪ ನೀರು ಕುಡಿಯೋಣ, ನೀರು ಕುಡ್ಕೊಂಡು ಹೋಗೋದು ಅಷ್ಟೇ. ಪುಟ್ಟಿನೂ ಬೇರೆ ಇಲ್ಲ ಗೈಸ್, ಮನೆಯೆಲ್ಲ ಖಾಲಿ ಖಾಲಿ ಅನಿಸಿದೆ. ನಾನು ಊರಲ್ಲಿ ಇದ್ದವಾಗ ಅವಳೊಬ್ಬಳೇ ಇದ್ದು, ಈಗ ನಾನು ಬಂದಿದ್ದೀನಿ, ಅವಳು ಊರಿಗೆ ಹೋಗಿದ್ದಾಳೆ, ನಾನು ಒಬ್ಬನೇ ಇವಾಗ. ಹೊರಗಡೆ ಬಿಸಿಲು ನೋಡಿದ್ರೆ ಎಲ್ಲಿಗೂ ಹೋಗೋದು ಬೇಡ ಅನ್ಸುತ್ತೆ. ನೋಡಿ ಇಲ್ಲೇ ಇಷ್ಟು ಬಿಸಿಲು ಹೊಡಿತಿದೆ. ಬೈಕ್ ಬೇರೆ ವಾಶ್ ಮಾಡಿಲ್ಲ, ವಾಶ್ ಮಾಡಬೇಕು ಗೈಸ್. ಹಿಂಗೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು. ನೋಡಿ ಇದೆಲ್ಲ ಸಖತ್ ಮಾಡಿದೆ. ನೋಡೋಣ ಮತ್ತೆಲ್ಲ ಕ್ಲೀನ್ ಮಾಡೋಕ್ಕಾದ್ರೆ ಕ್ಲೀನ್ ಮಾಡಬೇಕಷ್ಟೇ. ನೋಡಿ ಗೈಸ್, ಚಟ್ಲಿ ಇಟ್ಕೊಂಡು ಬಂದವ್ರೆ ಇವರು. ನೋಡಕ್ ಒಳ್ಳೆ ಪ್ಲಾಸ್ಟಿಕ್ ತರ ಇದೆ. ವೈಟ್ ಅಲ್ಲಿ ಒಳಗಡೆ ಹೋಗಿ ನೋಡಿ ಇನ್ನೂ ಫ್ಲೋರ್ ಹೆಂಗಾಗಿದೆ ಇವಾಗ. ಯಾವ ಬೈಕ್ ತಗೊಂಡು ಹೋಗ್ತೀರಿ? ನೋಡಿ ಇದೆ ವಿಜಿ ಶಾಪ್ ಹೆಂಗಿದೆ ಅಂತ. ಶಾಪಲ್ಲಿ ಬಂದು ಕೂತಿದ್ದೀನಿ. ನೋಡಿ ಬೈಕಲ್ಲಿ ಪಾರ್ಕ್ ಮಾಡಿದ್ದೀನಿ. ಇವಾಗ ಅಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಪ್ಪ ವಿಜಿ. ಬಂದಮೇಲೆ ಹೇರ್ ಕಟ್ ಮಾಡಿಸೋದು. ಯಾರೂ ಇಲ್ಲ, ನಾನು ಒಬ್ಬನೇ ಫಸ್ಟ್ ಕಾಲ್ ಮಾಡ್ಕೊಂಡು ಬಂದಿದ್ದೆ ಗೈಸ್. ಅದಕ್ಕೆ ಇಲ್ಲೊಂದಿದೆ ದೊಡ್ಡದು, ಮತ್ತೆ ಈ ಕಡೆ ಹಂಗೆ ಈ ಕಡೆ ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಇಂಟ್ರೆಸ್ಟ್ ಇರುತ್ತಲ್ವ. ಈಗ ವಿಜಿ ಮಾಡಿದಾರಲ್ಲ ಫಿಶ್ ಎಲ್ಲ ಸಾಕೊಂಡು, ಹೀಗೆ ನಾವು ಒಂದು ಟೈಮಲ್ಲಿ ಮಾಡಿದ್ವಿ ಸ್ಕೂಲ್ ಟೈಮಲ್ಲಿ. ಬಟ್ ಅದನ್ನ ಮೇಂಟೈನ್ ಮಾಡೋಕೆ ಹಂಗೆ ಕಷ್ಟ ಆಗುತ್ತೆ. ನಾನು ತಂದಿಟ್ಟಿದ್ದೆ, ಅಮ್ಮ ನೋಡ್ಕೊತಿದ್ರು. ಎಸ್ ವಿಜಿ ಏನು ತಂದಿದ್ದಾರಂತ ನೋಡಿ. ಮೇಲ್ ಬರಲ್ಲ ವಿಜಿ? ಎಷ್ಟು ವಿಜಿ ಇದಕ್ಕೆ? 1000 rupees. 1000 rupees? ಈಗ ಫಿಶ್ ಇದು ಕೆಳಗಡೆ ಹಾಕೋದಲ್ಲ, ಅದ್ರೊಳಗಡೆ ಫಿಶ್ ಅನ್ನ ಖಾಲಿ ಮಾಡಿ ಫಿಶ್ ಟ್ಯಾಂಕ್ನಲ್ಲಿ ಹ್ಯಾಮ್ಸ್ಟರ್ ಬಿಡ್ತಾ ಇದೀವಿ. ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು. ಇದು ಹ್ಯಾಮ್ಸ್ಟರ್ ಕೈಯಲ್ಲಿ ಹಿಡಿತೀಯ? ಹೆಣ್ಣನ್ನು ಹಿಡಿಬೋದು, ಗಂಡು ಕಚ್ತದೆ, ಹೆಣ್ಣು ತೊಂದರೆ ಇಲ್ಲ. ಮೇಲೆ ಬರೋ ಥರ ಬರ್ತದಲ್ಲ. ಇವಾಗ ಶಿಷ್ಯ ಸುಮ್ಮನೆ ಇರೋ. ಅದು ನನಗೆ ಅಡ್ಜಸ್ಟ್ ಆಗಿಲ್ಲ ಅಲ್ವ ಇನ್ನು. ಫಸ್ಟ್ ಟೈಮ್ ಅದ. ಈಗ ಕೆಳಗಡೆ ಓಡ್ಗಿಡ ಹೋಗ್ಬಿಡೋದು ಮತ್ತೆ. ಗ್ಲಾಸ್ ಹಾಕಿಲ್ಲ, ಹಾಕಿದ್ಯಾ? ಹೌದಲ್ಲ, ಅಷ್ಟು ಗ್ಯಾಪ್ ಆರಾಮಾಗಿ ಸಾಕಾಗತ್ತೆ ವಿಜಯ್. ಅದಕ್ಕೆ ಹಾಯ್ ಇಲ್ಲೇ ಇದು ಬಂದೆ. ಇದ್ರಲ್ಲಂತೂ ಹತ್ತಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಇದರಲ್ಲಿ ಹತ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಅದು ಇದೇನಕ್ಕೋಸ್ಕರ ಆಗ್ತಿರೋದು ವಿಜಯ್? ಇದಾ? ಅದು ಸಸ್ಯ ಮಾಡ್ತಾ ಇಲ್ವಾ? ಏನದು? ವುಡ್ ಪೀಸ್ ಅದು. ಹೌದು, ಒಂಥರ ಪಾಪ್ಕಾರ್ನ್ ಸ್ಮೆಲ್ ಬಂದಂಗೆ ಬರ್ತಿದೆ ಅಲ್ಲ. ಈಗ ಇಬ್ಬರನ್ನು ಇದ್ರೊಳಗೆ ಬಿಡೋಣ. ದಡಾಲ್ ಅಂತ ಬೀಳುತ್ತೆ ಈಗ. ಬರ್ತಾನೆ ಇಲ್ಲ ವಿಜಿ, ರಿಟರ್ನ್ ಹೋಗ್ತಿದೆ. ಇಲ್ಲ ಕೆಳಗಡೆ ಇಟ್ಟು ಬಿಡ್ಬೇಕಿತ್ತು. ಹೋಗು ತಿನ್ನಕ್ಕೆಲ್ಲ ಎಂತ ಆಗ್ತೀಯ ಅದಕ್ಕೆ? ಕ್ಯಾರೆಟ್ ಅದು ಇದೆಲ್ಲ ತಿನ್ನುತ್ತೆ. ಕ್ಯಾರೆಟಾ? 5 ಮೀನು ಕೊಟ್ಟಾನೆ ಈಗಲ್ಲ, ಚಿಕ್ಕದು. ನಾವು ಇದಕ್ಕೆ ಹಾಕಿಲ್ವಾ ಮೀನು, ಇದರೊಟ್ಟಿಗೆ ಬಿಡುವ. Never really know what's going. ಒಳಗಡೆ ಎಲ್ಲ ಹೋಗುತ್ತೆ ವಿಜಿ ಇದ್ರೊಳಗಡೆ.
sometimes like all you want to do is run. Hear me out, hear me out. ಸ್ವಲ್ಪ ಟ್ರಿಮ್ ಮಾಡ್ರೆ ಸಾಕು ವಿಜಯ್. ಹೌದಾ ಹಾಂ, ಮತ್ತೆಂತ ಮಾಡ್ತೀಯ? It's all the things you never show. ಜಸ್ಟ್ ಗೈಸ್ ಬಿಯರ್ಡ್ ಶೇಪೆಲ್ಲ ಕೊಡ್ಸ್ಕೊಂಡು ಬಂದೆ. ಈಗ ಜಸ್ಟ್ ಹೇರ್ ಸ್ಪಾ ಮಾಡ್ತೀನಿ ಅಂತ ಹೇಳಿ ಸ್ಪಾ ಎಲ್ಲ ಮಾಡಿದ್ರು ಅವರು. ಗೈಸ್ ಹೇರ್ ಕಟ್ ಎಲ್ಲ ಮಾಡಿ ಸ್ನಾನಾಗಿನ ಎಲ್ಲ ಮಾಡ್ಕೊಂಡು ಇವಾಗ ಜಸ್ಟ್ ಈಗ ಮತ್ತೆ ಮೂವಿಗೆ ಹೋಗೋಣ ಅಂತಿದ್ದೀನಿ. ಯಾರ್ಯಾರು ಅಂದರೆ ನಾನು ಮಮತಾ. ಹೊಸದೊಂದು ಟಾಮ್ ಕ್ರೂಸ್ದು ಮೂವಿ ಬಂದಿದೆ, ಮಿಷನ್ ಇಂಪಾಸಿಬಲ್. ಅದನ್ನು ನೋಡಕ್ಕೆ ಹೋಗೋಣ ಅಂತಿದ್ದೀನಿ. ನನಗೆ ಟಾಮ್ ಕ್ರೂಸ್ ಮೂವಿ ಅಂದರೆ ಸಖತ್ ಇಷ್ಟ. ಸೂಪರ್ ಆಗಿರುತ್ತೆ, ಆ್ಯಕ್ಷನ್ ಮೂವಿ, ಮತ್ತು ಸಖತ್ ರಿಯಲ್ ಸ್ಟಂಟ್ ಮಾಡ್ತಾರೆ ಅವರು. ಶೋ ಇರೋದು 12:20. ಇವಾಗ ಟೈಮ್ ನೋಡಿ 12 ಗಂಟೆ ಆಗಿದೆ. ಕಾಣಿಸ್ತಿಲ್ಲ ಟೈಮ್ ನೋಡಿ, 12:05 ಆಯಿತು. ಇವಳಿನ್ನೂ ಬಂದಲ್ಲ ಮಮತಾ. ಎಷ್ಟೊತ್ತು ಬೇಡ, ಇನ್ನು 15 ನಿಮಿಷ ಇದೆ. 15 ನಿಮಿಷ ಇರೋದು. ಹೊಡ್ತೀವಿ ಇವಾಗ ನೋಡಿ ಗೈಸ್. ಇವಳು ಲೇಟ್ ಮಾಡಿದ್ದಕ್ಕೆ ಓಡ್ತಿದ್ದೀವಿ ಇವಾಗ. ನನಗೆ ಎಂತ ಗೊತ್ತಾ, ಸ್ಟಾರ್ಟಿಂಗಿಂದ ಲಾಸ್ಟ್ ಸ್ವಲ್ಪನೂ ಲೇಟ್ ಹಾಕಿಲ್ಲ. ಒಂಚೂರು ಮಿಸ್ ಆದ್ರೂ ಆ ಮೂವಿ ನೋಡಿದ ಮಜಾನೇ ಇರೋದಿಲ್ಲ. ಹಾಂ, Hear me out, hear me out. It's all ಸ್ಕ್ರೀನ್ 6 ಹೇಳಿ ಸ್ಟಾರ್ಟ್ ಆಗಿಲ್ಲ ಅಲ್ಲ ನೋಡಿ. things you never show. ಸಖತ್ತಾಗಿತ್ತು ಗೈಸ್ ಮೂವಿ. ಗೈಸ್ ಸಾಫ್ಟಿ ತೊಗೊತಿದ್ದೀವಿ ಇವಾಗ. ಮಮತಾ ಕೊಡ್ಸಿದಾರೆ ನನಗೆ ಅಲ್ಲ. ಹಾಂ, 1500 ಸುಮ್ನೀರು 1500 ಅಂತೆ. ಅವಳು ತಿನ್ನಲ್ಲ, ಕೋಲ್ಡ್ ಆಗಿದೆ ಅಂತ. ನಂಗೆ ಒಬ್ಬನಿಗೆ ಬರೀತೀನಿ ಮತ್ತೆ. ಐಸ್ ಕ್ರೀಮ್ ತಿನ್ಲಿಲ್ಲ ಅಂತಿದ್ದ ಮತ್ತೆ. ಕುಡಿ ನಂಗೆ ಬೇಡ. ಊಟ ಮಾಡಿರ್ಲಿಲ್ಲಲ್ಲ, ಅದಕ್ಕೆ ಬರ್ಗರ್ ತಿನ್ನೋಣ ಅಂತ ಬಂದಿದ್ದೀವಿ. ಸ್ಯಾಟರ್ಡೆ ಬೇರೆ ವೆಜ್ಜು, ಮತ್ತೇನು ತಿನ್ನೋಕ್ಕಾಗಲ್ಲ ಅಲ್ಲ. ಪನ್ನೀರ್ ಬರ್ಗರ್, ಪ್ರೋಟೀನ್, ಹಾಂ, ಹೈ ಪ್ರೋಟೀನ್ ಚಿಕನ್ನು ಆಗಿತ್ತು, ಹೈ ಪ್ರೋಟೀನ್. There are the things. ಗೈಸ್ ಬರ್ಗರ್ ಎಲ್ಲ ತಿನ್ಕೊಂಡು ಬಂದ್ವಿ. ಇವಾಗ ವ್ಲಾಗ್ನ ಎಂಡ್ ಮಾಡಬೇಕು. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.